ಮಾಡಕ್ಕೆ ಹೇಳು. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ಸರ್, ಇವಾಗ ನೀವು ನಿಮ್ಮ ಬರ್ತ್ಡೇ ಪ್ರಯುಕ್ತವಾಗಿ ನೀವು ಜನಗಳಿಗೆ JS ಪಬ್ಲಿಕ್ ಸ್ಕೂಲಿಂದ ಒಂದು ಏನು ಥೆರಪಿ, ಫುಡ್ ಥೆರಪಿ ಅಂತ ಮಾಡಿದ್ರಿ ಸರ್. ಅದು ಯಾವ ಪರ್ಪಸ್ಗೋಸ್ಕರ ನೀವು ಮಾಡಿದ್ರಿ ಮೇಡಮ್? ಈಗ ನಾವು JNS ಪಬ್ಲಿಕ್ ಸ್ಕೂಲ್ ವತಿಯಿಂದ ಈ ಫುಡ್ ಥೆರಪಿನ ಯಾರ ಕೈಲಿ ಮಾಡೋಕ್ಕಾಗುತ್ತೋ ಬಿಡುತ್ತೋ ನಮಗೆ ಗೊತ್ತಿಲ್ಲ. 10 ಜನಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾನು JNS ಪಬ್ಲಿಕ್ ಸ್ಕೂಲ್ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಆದ ಸೌಮ್ಯ ಮೇಡಮ್ ಹಾಗೂ ಚೈತನ್ಯ ಮೇಡಮ್ ಕೇಳ್ಕೊಂಡ್ರು, ಈ ಥರ ಮಾಡಿದ್ರೆ ನಿಮ್ಮಿಂದ 100 ಜನಕ್ಕೆ ಒಳ್ಳೇದಾಗುತ್ತೆ, ಅವರು ನಿಮಗೆ ಅವ್ರ ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತ ಹೇಳಿದ್ರು. ನಾನು ಈಗ ಅದಕ್ಕೋಸ್ಕರ ಮಾಡಿದ್ಕೆ ನನಗೆ ಎಷ್ಟು ಖುಷಿ ಅಂತಂದ್ರೆ, ನನ್ನ ಜನ್ಮದಿನನ ಈ ಥರನೂ ಆಚರಿಸ್ಕೋಬೋದೇನೋ ಅಂತ ನನಗೆ ಅನಿಸುತ್ತು. ಆದರೆ ಆ ಬಡ ಜನಗಳಿಗೆ ನಮ್ಮಿಂದ ಎಲ್ಲ ಒಂದ್ಕಿಂತ ಸಹಾಯ ಆಯ್ತಲ್ಲ, ಅದರಿಂದ ನಾವು ಇನ್ನು ಮುಂದೆ ಸರಿ. ಹೇಗೆ ಜನ ರೆಸ್ಪಾನ್ಸ್ ಹೇಗಿದೆ? ತುಂಬಾ ರೆಸ್ಪಾನ್ಸ್. ನೀವೇ ಅಲ್ಲಿ ಕೇಳ್ಕೊಳ್ಳಿ, ನಾನು ಹೇಳೋದು ಬೇಡ. ನಾವು ನೋಡಿದೀವಿ, ಫುಲ್ ರಶ್. ಇನ್ನೂ ತಿರ್ಗಾ ಈಗ ಇನ್ನೂ 10 days ಮುಂದಕ್ಕೆ ಹಾಕಿ ಅಂತ ಹೇಳ್ತಾವ್ರೆ. ನಾನು ಇನ್ನು ಇದ್ರಕ್ಕಿಂತ ಬೇರೆ ಮಾಡೋಣ ಅಂತ ಹೇಳ್ಬಿಟ್ಟು ಐಡಿಯಾ ಮಾಡ್ತಾ ಇದೀವಿ. ನೋಡೋಣ ಮುಂದೆ ಇದಾದ್ರೆ ನೋಡೋಣ. ಇನ್ನೂ ಒಂದು 2 days ಇನ್ನೊಂದ್ಸರಿ ನೀವು ಬನ್ನಿ, ಅವಾಗ ಇಲ್ಲ ಬರ್ತೀವಿ ಖಂಡಿತ. ನೀವೊಂದ್ಸಲ ವಿಸಿಟ್ ಮಾಡಿ ಏನ್ ಅನ್ಸುತ್ತೆ ಅದ್ ನನಗೆ ಬಂದೇಳಿ. ನಿಮ್ಮೆಲ್ಲ ಅಭಿಪ್ರಾಯದಿಂದ ಮಾಡಿಸ್ಲೇಬೇಕು ಅಂತ ಅಂದ್ರೆ ನಾನು ಮಾಡಿಸ್ತೇನೆ ಸರ್. ಜನಗಳ ಸಹಾಯಕ್ಕಾಗಿ ಮಾಡಿಸಿ ಸರ್, ಒಳ್ಳೇದೇ ಅಲ್ವಾ? ಅವ್ರಿಗಿಂತ ಏಜ್ ಪರ್ಪಸ್ಗೆಲ್ಲ ಒಳ್ಳೇದೇ ಅಲ್ವಾ ಇದು? ನೀವು ಒಳ್ಳೆ ಇದನ್ನ ಮಾಡಿದೀರಾ ಅಂದಾಗ ಅವ್ರಿಗೂ ಸಹಾಯ ಆಗುತ್ತೆ ಅಲ್ವಾ ಸರ್? ಸರ್, ನೀವು ತಗೊಂಡಿದ್ದೀರಾ? ನಾವು ತಗೊಂಡಿದ್ದೀನಿ. ಎಷ್ಟು ದಿವಸ ತಗೊಂಡಿದ್ದೀರಾ ಸರ್? ನಾನೊಂದು 3 days ತಗೊಂಡೆ. ಹೇಗೆ ಅನ್ಸುತ್ತೆ ಸರ್ ನಿಮ್ಗೆ? ಇಲ್ಲ, ಒಳ್ಳೆ. ನಾನು ಅದನ್ನ ನೋಡೆ, ನಾನು ಈಗಲ್ಲ, ನಾನು 16-17ರಲ್ಲೇ ತಗೊಂಡಿದ್ದೆ. ಇದನ್ನ ನನ್ನ ತಲೆಯಲ್ಲಿತ್ತು, ನಾನು ಸ್ಕೂಲ್ ಮಾಡಬೇಕು ಮಾಡಿದ್ನಲ್ಲ. ಈಗ ನನ್ನ ಮೇಡಮ್ ಸಹಾಯದಿಂದ ಮಾಡೋಣ ಅಂತ ಅನ್ಸ್ತು. ನನ್ನ ಬರ್ತಡೇ ನಾನೇನು ಹಂಗೆ ಅಂತ ಯಾವಾಗ್ಲೂ ಆಚರಿಸ್ಕೊತೀನಿ. ಬಟ್ ಇಲ್ಲ ಸರ್, ಇದು ಒಳ್ಳೆ ಇದೆ ಅಲ್ವಾ? ನಿಮ್ ಬರ್ತಡೇ ಪ್ರಯುಕ್ತ ಜನಗಳಿಗೂ ಒಳ್ಳೆ ಸೇವೆ ಆಯ್ತು, ಮತ್ತೆ ಅವ್ರಿಗೂ ಒಳ್ಳೆ ಹೆಲ್ತ್ ಏನೇ ಇದ್ರು ಅದರಿಂದ ಪ್ಯೂರ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್. ಇಲ್ಲ, ಒಳ್ಳೆ ರೆಸ್ಪಾನ್ಸ್ ಇದೆ. ಸುಮಾರು ಜನ, ನಾನೇ ನನ್ನ ಕಣ್ಣಾರ ನೋಡಿದೆ, ಅಷ್ಟು ದಪ್ಪ ಕಾಲಿದ್ದವು ಕಡಿಮೆ ಆಗಿ ಆ ಜನ ಹೇಳ್ತಾರೆ ಒಳ್ಳೆ ಪುಣ್ಯಾತ್ಮಪ್ಪ ಇದು ಮಾಡಿಸಿದ್ರು. ಅದಕ್ಕಿಂತ ಖುಷಿ. ಮೇಡಮ್ ತಗೊಂಡಿದ್ದಾರೆ. ಅವರು ಕಂಟಿನ್ಯೂಸ್ ತಗೋತಾವ್ರ. ಅವರು ಅವತ್ತಿಂದ ಈಗಾಗಲೇ 13ನೇ ತಾರೀಕಿಂದ 13ನೇ ತಾರೀಕಲ್ಲಿ ಸ್ಟಾರ್ಟ್ ಆಗಿರೋದು. 23ನೇ ತಾರೀಕಿನ ತನಕ ಇದೆ. ನೋಡ್ತೀನಿ, ಇನ್ನು ಜನ ಈಗ ಜಾಸ್ತಿ ಆಗ್ತಿದ್ದಾರೆ, ನೋಡ್ಕೊಂಡು ಮಾಡ್ಸೋಣ. ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಸರ್, ಜನಗಳಿಗೂ ಒಂದು ಉಪಯೋಗ ಆಗುತ್ತೆ. ನೋಡೋಣ, ನೀವು ಅಲ್ಲಿ ಜನಗಳು ಕೇಳಿ. ಖಂಡಿತ ಕೇಳ್ತೀವಿ ಸರ್ ನಾವು. ಓಕೆ, ಥ್ಯಾಂಕ್ ಯು. ಸರಿ ಸರ್. ಆಮೇಲೆ ಇನ್ನೊಂದು ಸರ್, ನೆಕ್ಸ್ಟ್ ನನಗೆ ನಿಮ್ಮಿಂದ ಇನ್ನೊಂದು ಹೆಲ್ಪ್ ಸ್ಟಾರ್ಟ್ ಮಾಡ್ತೀರಾ? ನೀವು ಯಾವಾಗ ಸ್ಟಾರ್ಟ್ ಆಗಿರ್ತೀವಿ. ಸೋಮವಾರ ಸ್ಟಾರ್ಟ್ ಆಗಿದ್ದಾ? ಬರೋದಲ್ಲ. ಓಕೆ ಸರಿ, ಆಯ್ತು. ಇವಾಗ ನೀವು ಅಷ್ಟಿನಿಂದ ಬಂದ್ರಲ್ಲ, ಬೆನಿಫಿಟ್ ಸ್ವಲ್ಪ ಓಕೆ. ಯಾಕಂದ್ರೆ ದೋಸೆ ಹಾಕ್ತೀವಿ ಹೇಳಿ, ಆ ಹೆಂಚು ಹಾಕ್ಬೇಕಾದ್ರೆ ಕಾಯ್ಬೇಕು. ಹಾಗೆ ಇದು ನಮ್ದು ಜನರೊಳಗೆ ಇರೋದು ನಿಮ್ಗೆ ಏನು ಪ್ರಾಬ್ಲಮ್ ಬಂದಿರೋ? ಕಾಲೆಲ್ಲ ಊತಾಗ್ತದೆ. ಊತಾಯ್ತಾ? ಫುಲ್ ಊತಾಯ್ತಾ? ಚಪ್ಪನ ಕಡೆ 4 ದಿವಸ ಇವಾಗ ಕಂಪ್ನಿ ಮಿಷಿನ್ ನಾವೇ ತಗೋಬೋದಾ? ಬೇಕು ಅಕಸ್ಮಾತ್ ತಗೊಂಡ್ರೆ ಬೆಟರಾ? ನೀವು ಬಿಟ್ಟು ಅರ್ಧಂದು ಮಾಡ್ಕೊಳ್ಳೋದು. ಇದು ಹೊರಗೈದು ಅದಷ್ಟು ಬಳಸಿದ್ರೆ ಇದು ಅಡೆ ಕೈಲಿ ಇದು ಮಾಡ್ತೀವಿ. ಸಂಪನ್ನ ಟ್ಯಾಕ್ ಅಂತ ಆ ಥರ ಇದೆ. ಒಟ್ನಲ್ಲಿ
ಇನ್ನು 6 ದಿವಸ ಮಾರ್ಚ್ಗಳು ಒಂದು ಸಮಸ್ಯೆ ಮೊಬೈಲ್ ಮೊಬೈಲ್ ಯೂಸ್ ಮಾಡಂಗಿಲ್ಲ. ಯಾವ ಕಾಲ್ ಬಂದರೂ ಯೂಸ್ ಮಾಡೋದು ಆಮೇಲೆ ಬೇಕಾದ್ರೆ ಮಾಡ್ತೀನಿ ಸರ್ ಮ್ಯಾಗ್ನೆಟಿಕ್ ಮೊಬೈಲಲ್ಲಿ 11 kb ಕನ್ನಡ ಅಪ್ಲೈ ಮಾಡ್ತೀನಿ ಅದು ಇದು ಎಲ್ಲ ಅಂತಂದರೆ ಆಮೇಲೆ ಮೊಬೈಲ್ ಫಸ್ಟ್ ಆಮೇಲೆ ಎಲ್ಲರಿಗೂ ತೊಂದರೆ ಸರಿಯಾಗಿ ಬರ ತೋರಿಸಿ. ಫಸ್ಟ್ ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಅವ್ರು ಮಾಡ್ತೀನಿ. ಮೇಡಮ್ ಹೇಳಿ ಮೇಡಮ್, ಜೋರಾಗಿ ಹೇಳಿ, ಅಲ್ಲಿ ವಾಯ್ಸ್. ನಮ್ಮ ಕಂಪನಿ ಬಂದ್ಬಿಟ್ಟು ಈಗ ನಮ್ಮ ಕರ್ನಾಟಕದಲ್ಲಿ ಒಂದು 11 years ಇಂದ ನಡೀತಾ ಇದೆ. ಈಗ ಎಲ್ಲರೂ ನೋಡ್ಬೇಕಾದ್ರೆ ಹೊಸ ಕಡೆ ಹೋಗ್ಬೇಕಾದ್ರೆ ಇದೊಂಥರ ಹೊಸ ಥೆರಪಿ. ಈಗ ಬೇಗ ಇದು ನರ್ವಸ್ ಸ್ಟಿಮ್ಯುಲೇಷನ್ ಟೆನ್ಷನ್ ಇಎಂಎಸ್ ಅದೇ ಥರದಲ್ಲಿ ನಾವು ಮಾಡ್ತೀವಿ. ಸೊ ಇದರಿಂದ ಏನು ಬೆನಿಫಿಟ್ ಅಂದರೆ ಎಂಡ್ ಆಫ್ ದ ಬಾಡಿ ಎಲ್ಲ ಅಪ್ಪ ಪಾಯಿಂಟ್ಸ್ ಕೂಡ ನಮ್ಮ ಕಾಲು ಪಾದದಲ್ಲೇ ಇದೆ. ಅದರಿಂದ ನಾವು ಏನು ಮಾಡ್ತೀವಿ, ಇದನ್ನ ರೂಟ್ ಥೆರಪಿ ಅಂತ ಹೇಳಿ ಕೊಡ್ತೀವಿ. ಸೊ ನಮ್ಮ ಕಣ್ಣಿಗೆ ಹೋಗೋ ನರ ಆಗಿರ್ಬೋದು, ಆರ್ಟಿಗೆ ಹೋಗೋ ನರ ಆಗಿರ್ಬೋದು, ಎಂಟೈರ್ ಬಾಡಿ ಅಪ್ಪ ಪಾಯಿಂಟ್ಸ್ ಕಾಲಲ್ಲಿ ಇದೆ. ಈ ಒಂದು ಇನ್ಸ್ಟ್ರೂಮೆಂಟ್ನ ಟೆನ್ಷನ್ ಇಎಂಎಸ್ ಕೊಡಬೇಕಾದ್ರೆ ಇದರಿಂದ ಏನೇನು ಡಿಸೀಸ್ ಸರಿ ಹೋಗುತ್ತೆ ಅಂತ ಹೇಳಿ, ಒಂದು ಶುಗರನ್ನ ಮೇಂಟೈನ್ ಮಾಡೋಕ್ಕಾಗದೇ ಇರ್ಬೋದು, ಶುಗರ್ಗೆ, ಸಂಧಿವಾದಕ್ಕೆ, ಮತ್ತೆ ಕಾಯಿ ಸೆಳೆತ, ಸಯಾಟಿಕ, ನಿದ್ರಾಹೀನತೆ, ಬೆನ್ನೋವು, ಮೇನ್ ಪಾರಿ ಇವೆಲ್ಲನೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಆಗುವಂತ ಮೇನ್ ಒಂದು ಇನ್ಸ್ಟ್ರೂಮೆಂಟೇ ನಮ್ಮ ಕಂಪನಿ. ಎಲ್ಲೇ ಹೋಗ್ಬೇಕಾದ್ರೆ ಒಂದು 10 ದಿವಸ 15 ದಿವಸ ತರಬೇತಿ ತಗೊಳ್ಬೇಕಾದ್ರೆ ಒಂದೊಂದು ಕಡೆಯಲ್ಲೂ ಕೂಡ ಒಂದು 15ರಿಂದ 20, 30ರಿಂದ 40, 50 ಜನ ಸೇಲ್ ಹಾಕೊಂಡ್ರೆ ವ್ಯಾಲೆಂಟೈನ್ಸ್ 10 ದಿವಸ ಲೈವ್ ಆಗಿ ಅವ್ರು ಬರ್ಬೇಕಂದ್ರೆ ಅವರೇ ಸ್ವತಃ ಒಂದು 10 ದಿವಸ ಪ್ರಯತ್ನವನ್ನ ತರಬೇತಿ ಮಾಡ್ಬೇಕಾದ್ರೆ ಎಷ್ಟು ಸರ್ಕ್ಯುಲೇಷನ್ ಆಗುತ್ತೆ. ಫಸ್ಟ್ ನನಗೆ ನಡೆಯಕ್ಕೆ ಆಗ್ತಾ ಇಲ್ಲ, ಈಗ ಆರಾಮ್ ನಡೀತೀವಿ. ಫಸ್ಟ್ ನನಗೆ ಕಾಲ್ ಮಡ್ಚಕ್ ಆಗ್ತಾ ಇಲ್ಲ, ಈಗ ನಾನು ಕಾಲ್ ಚೆನ್ನಾಗಿ ಮಾಡಿಸ್ತೀನಿ. ಆ ಥರ ಒಂದು ಬೆನಿಫಿಟ್ಸ್ ಲೈವ್ ರಿಸಲ್ಟ್ ಬಂದು ಅವರೇ ಒಪಿನಿಯನ್ ಕೊಟ್ಟು ಅವರೇ ಇನ್ಸ್ಟ್ರೂಮೆಂಟ್ ಅನ್ನ ಬೈ ಮಾಡ್ಕೊಂಡು ಹೋಗ್ತಾರೆ. ಇದರಲ್ಲಿ ಯಾರಿಗೂ ಪೋಸ್ಟಬಲ್ ಇಲ್ಲ. ಮ್ಯಾಮ್ ಇವಾಗ ಎಷ್ಟು ದಿನ ಇವಾಗ ಕ್ಯಾಂಪೇ ಆಗ್ತೀರಾ ಅಂತನಲ್ಲ ನೀವು, ಒಂದೊಂದು ಏರಿಯಾದಲ್ಲಿ ಅಕಸ್ಮಾತ್ ಏನಾದ್ರು ಯಾರಾದ್ರೂ ಇದು ಮಾಡಿದ್ರೆ ಎಷ್ಟು ದಿನ ಆಗ್ತೀರಾ? ಮೇನ್ ಫಾರ್ ನಾವು ಕ್ಯಾಂಪನ್ನು ಒಂದು 20 days ಮಾಡ್ತೀವಿ. ಹೇಗೆ ಅಂದರೆ ಒಂದು 5 days ವೇಸ್ಟ್ ಆಗುತ್ತೆ ಕಂಪನಿ ಎಲ್ಲರಿಗೂ ಪ್ರಚಾರ ಆಗಿ ಗೊತ್ತಾಗಿದ್ದು ಅವರು ಹೇಳೋದಕ್ಕೆ. ಕರೆಕ್ಟ್ 10ರಿಂದ 15 ದಿವಸ ನಾವು ಥೆರಪಿ ಅವರಿಗೆ ಸಿಗೋದು. 15 ದಿವಸ ಥೆರಪಿನ ಪರ್ಫೆಕ್ಟ್ ಆಗಿ ಮಾಡ್ತೀವಿ. ಈಗ ಬೇರೆಯವ್ರನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಅವಾಗ ಎಷ್ಟೇ ತಗೋತೀರಾ? ಅವಾಗ ಆ ಏರಿಯಾದಲ್ಲಿ ಇನ್ನೊಂದು 5 ದಿವಸ ಮಾಡಿ ಅಂತ ಎಕ್ಸ್ಟ್ರಾ 5 ದಿವಸ ಮಾಡ್ತೀವಿ. ಈಗ ಅಲ್ಲಿ ಏನಾದ್ರು ಪ್ರೋಗ್ರಾಮ್ ಇರುತ್ತೆ, ಮತ್ತು ಚೌಟ್ರಿನೇ ಕೊಡ್ತಾರೆ, ಪಾರ್ಕ್ಗಳಲ್ಲಿ ಕೊಡ್ತಾರೆ, ಆಮೇಲೆ ಹಿರಿಯ ನಾಗರಿಕರಿಗೆ ಸೀನಿಯರ್ ಸಿಟಿಸನ್ ಕ್ಲಬ್ ಕೊಡ್ತಾರೆ, ಮತ್ತೆ ಈ ಪಾರ್ಕಲ್ಲಿ ಮತ್ತೆ ಕಲ್ಯಾಣ ಮಂಟಪಗಳೆಲ್ಲ ಕೊಡ್ತಾರೆ. ಇವಾಗ ಕೊಟ್ರೆ ಮ್ಯಾಮ್ ನಾನು ಒಂದು ಕೇಳ್ತೀನಿ, ಅಕಸ್ಮಾತ್ ಇವಾಗ ನಮ್ದೇ ಮನೇಲಿ ಜಾಗ ಇದೆ, ಕೆಳಗಡೆ ಮನೆ, ನೀವು ಬಂದ್ರೆ ಅಕಸ್ಮಾತ್ ನಿಮ್ಗೆ ಏನ್ ಬೆನಿಫಿಟ್? ಇವಾಗ ನೀವು ಬರ್ತೀರಾ, ಇವಾಗ ನಾವೇನು ನಿಮ್ಗೇನು ಸಂಬಳ ಕೊಟ್ಟಿರಲ್ಲ, ಏನು ಕೊಟ್ಟಿರಲ್ಲ, ನಿಮ್ಗೆ ಹೆಂಗ್ ಬೆನಿಫಿಟ್ ಆಗುತ್ತೆ? ಹೇಗೆ ಅಂತ ಹೇಳಿದ್ರೆ ಮ್ಯಾಮ್, ಇದು ಕಂಪನಿಲಿ ಈ ತರ ಒಂದು ಐಟಮ್ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಪ್ರತಿಯೊಂದು ಅಡ್ವರ್ಟೈಸ್ಮೆಂಟ್ಗೆ ಹಾಕೋ ಹಣವನ್ನ ನಮ್ಮ ಕಂಪನಿ ಏನ್ ಮಾಡ್ತಾರೆ ಅಂದ್ರೆ ಜನಗಳಿಗೆ ಈ ತರ ಲೈವ್ ಫೇಸ್ ಟು ಫೇಸ್, ಮೌತ್ ಟು ಮೌತ್ ಸ್ಪ್ರೆಡ್ ಆಗಲಿ ಅಂತ ಹೇಳಿ ನಾವು ಲೈವ್ ಆಗಿ ಮಾಡ್ಕೊಟ್ಟು ಹೋಗ್ತೀವಿ. ಡೆಮೋ ತೋರಿಸ್ತಾ ಲೈವ್ ಡೆಮೋ. ಯಾಕೆಂದ್ರೆ ಈಗ ನಾವೇನೇ ಈಗ ಒಂದು ಬೂಸ್ಟ್ ಅಂತ ಹೇಳಿದ ತಕ್ಷಣ ನಮ್ಗೆ ಎಲ್ಲರಿಗೂ ನೆನಪಾಗೋದು ನಮ್ಮ ಸಚಿನ್ ತೆಂಡೂಲ್ಕರ್, ಇನ್ನೊಂದು ಧೋನಿ, ಆ ಥರ. ಈಗ ನಮ್ಮ ಇನ್ಸ್ಟ್ರೂಮೆಂಟ್ ತಗೊಂಡು ನೀವು ಬೂಸ್ಟ್ ಲೆವೆಲಲ್ಲಿ ಇಷ್ಟು ಚೆನ್ನಾಗಿ ಮ್ಯಾಚ್ ಆಡ್ತೀರಾ ಸರ್ ಅಂತ ಹೇಳ್ಬೇಕಾದ್ರೆ ಅವ್ರನ್ನ ಕರ್ಸಿ ನಾವು ಒಂದು ಡೆಮೋ ಕೊಡ್ಬೇಕಾದ್ರೆ ಒಂದು ಇನ್ಸ್ಟ್ರೂಮೆಂಟ್ ಕಾಸ್ಟ್ ಅವತ್ತು ಎಷ್ಟಾಗುತ್ತೆ ಅಂದ್ರೆ ಅವರಿಗೂ ಪಾಲಾಗಿ ಹೋಗ್ಬೇಕು. ಕಂಪನಿ ಅಡ್ವರ್ಟೈಸ್ಮೆಂಟ್ ಅಂದ್ರೆ 16 ಜನಕ್ಕೂ ಹೋಗುತ್ತೆ. ಅವಾಗ ಏನಾಗುತ್ತೆ, ಒಂದು ಇನ್ಸ್ಟ್ರೂಮೆಂಟ್ ಕಾಸ್ಟ್ 30,000 40,000 ಆಗ್ಬಿಡುತ್ತೆ. ಇದೇನಂದ್ರೆ ಇದು ಲೈವ್ ಡೆಮೋ. ಈಗ ನಮ್ಮ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಆಗೋದ್ರಿಂದ ನಮ್ಮ ಇಂಡಿಯಾದಲ್ಲಿ ಈಗ ಇನ್ನೊಂದು ನಮ್ಮ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಬೇರೆ ದೇಶಕ್ಕೆ 43 ದೇಶಕ್ಕೆ ನಮ್ಮ ಇನ್ಸ್ಟ್ರೂಮೆಂಟ್ ಎಕ್ಸ್ಪೋರ್ಟ್ ಆಗುತ್ತೆ. ಅವಾಗ ಇಲ್ಲಿ ಬಂದು ಏನಂದ್ರೆ ನಮ್ಮ ಇಂಡಿಯಾದಲ್ಲಿ ಮಾತ್ರ ಫ್ರೀ ಡೆಮೋ ಯಾಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಹೆಲ್ತ್ ನಾಲೆಜ್ ಕಡಿಮೆ ಇದೆ. ಆಮೇಲೆ ನೋಡೋಣ ಅಂತ ಹೇಳ್ತಾರೆ. ಯಾವಾಗ ಸ್ಟ್ರೋಕ್ ಆಗ್ತಿದೆ, ಹಾರ್ಟ್ ಅಟ್ಯಾಕ್ ಆಗ್ತಿದೆ, ಆರ್ಥರೈಟಿಸ್ ಪೂರ್ತಿ ಮಡ್ಡಿ ಎಲ್ಲ ಸೌದ ಆದ್ಮೇಲೆ ನೋಡೋಣ ಅಂದ್ರೆ ಆಪರೇಷನ್ ಮಾಡ್ಬೇಕು, ಇಲ್ಲ ರೀಪ್ಲೇಸ್ಮೆಂಟ್ ಮಾಡ್ಬೇಕು. ಹಾಗಾಗಿ ಬಟ್ ಇದರಿಂದ ಏನು ಅಂತ ಹೇಳಿದ್ರೆ ಪ್ರಿವೆನ್ಷನ್ ಏನ್ ಬೆಟರ್ ದೆನ್ ಕ್ಯೂರ್. ಒಂದು ನಮಗೆ ಬರೋದಕ್ಕಿಂತ ಮುಂಚೆ ನಮ್ಮಲ್ಲಿ ವ್ಯಾಯಾಮ ಇರಬೇಕು, ಎಕ್ಸರ್ಸೈಸ್ ಇರಬೇಕು. ಈಗ ವಿಟಮಿನ್ ಡಿ ಡಿಫಿಷಿಯನ್ಸಿ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲ ಹೌಸ್ ವೈಫಿಗೂ ಮಂಡಿ ಸೌದಿದೆ ಅಂತಾನೆ ಹೇಳ್ತಾರೆ. ಬಟ್ ಸರ್ಕ್ಯುಲೇಷನ್ ಅಲ್ಲೇ ಜಾಸ್ತಿ ಇಲ್ಲ. ಈಗ ಮಂಡಿ ಸೌದಿ ಇರೋದ್ರೆ ನಿಮ್ಗೆ ಹೇಗೆ ರೆಡಿ ಆಗುತ್ತೆ ಅಂತ ಒಂದು ಕ್ವಶನ್ ಕೇಳ್ತಾರೆ.
ಈಗ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಏನಕ್ಕೆ ಕೊಡ್ತಾರೆ? ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಂಡಿದ ತಕ್ಷಣ ನಿಮ್ಗೆ ಸ್ವಲ್ಪ ಬೆಟರ್ ಆಗಿ ಫೀಲ್ ಮಾಡ್ತೀರಾ. ನಾವೇನ್ ಹೇಳ್ತೀವಿ, ಬ್ಲಡ್ ಸರ್ಕ್ಯುಲೇಷನ್ಗೆ ನಿಮ್ಗೆ ಎಲ್ಲಾ ನರಗಳನ್ನ ಆಕ್ಟಿವ್ ಮಾಡಿ ಸರ್ಕ್ಯುಲೇಷನ್ ನಿಮ್ಗೆ ಹೋಗ್ಬೇಕಂದ್ರೆ ಇದರಿಂದ ನೀವು ಮೊಟ್ಟೆ, ಒಳ್ಳೆ ಒಳ್ಳೆ ತರಕಾರಿ, ಸೊಪ್ಪು ಇವೆಲ್ಲ ತಗೊಂಡಾಗ ಎಲ್ಲೋಗುತ್ತೆ ಅಂದ್ರೆ ಬ್ಲಡ್ಗೆ ಹೋಗುತ್ತೆ. ಆ ಬ್ಲಡ್ ಏನಾಗುತ್ತೆ ಅಂದ್ರೆ ನಮ್ಮ ಎಂಟೈರ್ ಬಾಡಿಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಅಂಶ ಬೇಕು ಆಗ ನಮ್ಗೆ ರೀಪ್ಲೇಸ್ಮೆಂಟ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇರೋದಲ್ಲ. ಹಾಗಾಗಿ ಈ ಥೆರಪಿನ ನಾವು ಹಂತದಲ್ಲಿ ಸೀನಿಯರ್ ಸಿಟಿಸನ್ ಎಲ್ಲಿ ಇರ್ತಾರೆ, ಎಲ್ಲಿ ಅವಕಾಶ ಮಾಡ್ಕೊಡ್ತಾರೆ ಎಲ್ಲ ಮಾಡ್ತಾ ಇರ್ತೀವಿ. ಅಕಸ್ಮಾತ್ ನಾವು ಅದನ್ನ ತಗೋಬೇಕು ಅಂದ್ರೆ ಮ್ಯಾಮ್ ತಗೊಳ್ಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವು 10 ದಿವಸ ಥೆರಪಿ ಆಗಿದ್ಯಾ, ನಿಮ್ಗೆ 5 ದಿವಸಕ್ಕೆ ಹೇಗಿತ್ತು, 5 ದಿವಸ ಆದ್ಮೇಲೆ ಸ್ವಲ್ಪ ಎಂಟೈರ್ ಬಾಡಿ ಎಲ್ಲ ಪೇನ್ ಬರುತ್ತೆ. ಏನಕ್ಕೆ ಪೇನ್ ಬರುತ್ತೆ? ಎಲ್ಲ ನರಗಳು ಕೂಡ ಹಗುರ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕಾದ್ರೆ ನಿಮಗೆ ಪೇನ್ ಬರುತ್ತೆ. ಈಗ ನಿಮ್ಗೊಂದು 5 ಡೇಸ್ ನಿಮ್ಗೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಫಸ್ಟ್ ನಿಮ್ಗೆ ಎಂದಿದ್ರೆ ನೀವು ಡೀಪ್ ಸ್ಲೀಪ್ಗೆ ಹೋಗ್ತೀರ, ಎನರ್ಜಿ ಲೆವೆಲ್. ಹಾಗಾಗಿ ಮತ್ತೆ ಇದೇನಂತ ಹೇಳಿದ್ರೆ ಈ 10 ದಿವಸದಲ್ಲಿ ನಿಮ್ಗೆ ಲೈಟ್ ಆಗಿ ಒಂದು 10 to 20%, 30% ಇಂಪ್ರೂವ್ ಆಗ್ತಾರೆ. ಈಗ ನೋಡಿದ್ರೆ ಈಗ ಅವ್ರಿಗೆ 4 ದಿವಸ ಆಗಿದೆ, ಕಾಲು ಊತ ಕಡಿಮೆ ಆಗಿದೆ, ಕಾಲ್ ಬಣ್ಣ ಚೇಂಜ್ ಆಗಿದೆ, ಮತ್ತೆ ಆ ತರ ನೀವು ಲೈವ್ ಆಗಿ ರಿಸಲ್ಟ್ ನೋಡ್ಬೋದು. ಅವಾಗ ಏನಂದ್ರೆ ಅವ್ರು ವ್ಯಾರಂಟೀಸ್ನಾಗ ಇನ್ಸ್ಟ್ರೂಮೆಂಟ್ ಬೇಕು ಅಂತ ಹೇಳಿ ಬರ್ಬೇಕಾದ್ರೆ ಈಗ ಎಲ್ಲ ಕಡೆ ನಾವು ಸರ್ವಿಸ್ ಅಮೌಂಟ್ ಆ್ಯಡ್ ಕೊಟ್ಟಿರೋದಕ್ಕೆ ನಮ್ಮ ಸ್ಯಾಲ್ರಿ ಇವೆಲ್ಲ ನೋಡ್ಬೇಕಾದ್ರೆ ನಿಮ್ಗೆ ಒಂದು ಪ್ರಾಡಕ್ಟ್ ನಿಮ್ಮ ಕೈಗೆ ಬಂದು ಸರಿ 25,000 ರೂಪಾಯಿ ಆಗ್ಬಿಡುತ್ತೆ. ಬಟ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವೇ ಸ್ಪೇಸ್ ಕೊಡೋದ್ರಿಂದ, ನೀವೇ ಜಾಗ ಕೊಡೋದ್ರಿಂದ ನಮ್ಮ ಸರ್ವಿಸ್ ಅಮೌಂಟ್ ಏನಿದೆ ಪ್ರಾಡಕ್ಟ್ ಏನ್ ರೇಟ್ ಇದೆಯೋ ಅದೇ ರೇಟಿಗೆ ನಾವು ಕೊಡ್ತೀವಿ. ಸಪೋಸ್ ಆಗಿ ಯಾರು ಈ ಸ್ಕೂಲ್ ಫ್ರೆಂಡ್ಸ್ ಅವರಾಗಿರ್ಬೋದು, ಮತ್ತೆ ಆ ಏರಿಯಾ ಕೌನ್ಸಿಲರ್ ಆಗಿರ್ಬೋದು, ಏನ್ ಮಾಡಿದ್ದಾರೆ ಸ್ವಲ್ಪ ಕಂಪನಿಯಲ್ಲಿ ಮಾತಾಡಿ 1,500 ಕಮ್ಮಿ ಅಂತ ಹೇಳ್ಬೇಕಾದ್ರೆ ಅವಾಗ ಏನಾಗುತ್ತದೆ ಈ ತರ ಒಂದು ಹ್ಯಾಂಡ್ ಗ್ಲೌಸ್ ಕೂಡ ನಿಮಗೆ ಅದ್ರ ಜೊತೆಗೆ ಕೊಡ್ತಾರೆ. ಏನಕ್ಕೆ ಯೂಸ್ ಆಗುತ್ತೆ? ಹಾಗೆ ಪಾರ್ಕಿನ್ಸನ್ಸ್ ಪ್ರಾಬ್ಲಮ್ ಇರುತ್ತೆ, ಆರ್ಥೋಟಿಕ್ ಜಾಯಿಂಟ್ ಪೇನ್ ಇರುತ್ತೆ, ಫೋರ್ಜನ್ ಶೋಲ್ಡರ್ ಪೇನ್ ಇರುತ್ತೆ, ನೆಕ್ ಪೇನ್ ಇರುತ್ತೆ, ಥೈರಾಯ್ಡ್ ಇರುತ್ತೆ, ಅದು ಇದ್ದದಿಗೂ ಕೂಡ ತುಂಬಾನೇ ಅನುಕೂಲ ಆಗುತ್ತೆ. ಹಾಗಾಗಿ ಇದನ್ನ ಕಂಪನಿಯಲ್ಲಿ ಏನು ಕೈ ಕೊಡ್ತಾರೆ ಅಂತ ಹೇಳಿ ವಯಸ್ಸಾದವ್ರಿಗೆ ಸ್ಟ್ರೋಕ್ ಆಗಿ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಅವಾಗ ಏನಂದ್ರೆ ಸ್ಟ್ರೋಕ್ ಆಗಿರೋದಂತೂ ಒಳ್ಳೆ ಬೆನಿಫಿಟ್. ಸ್ಟ್ರೋಕ್ ಆಗಿರೋದು ಈಗ ನಾವು ಎಲ್ಲಾನು ಕೂಡ ಈಗ ಒಂದು 40 ವರ್ಷ ಆದ್ಮೇಲೆ ಈಗ ಎಲ್ಲ 60 ವರ್ಷ ಆದ್ಮೇಲೆ ಕಾಯಿಲೆಗಳು ಶುರು. ನಿಜ ನಿಜ ನಿಜ. ಈಗ 60 ವರ್ಷದವ್ರು ಚೆನ್ನಾಗಿದ್ದಾರೆ, ಹಾಗೆ 30 ವರ್ಷದವ್ರಿಗೆ ಕಾಯಿಲೆ ಬಂದಿದೆ. ಈಗ ನಾವು ಆಗಿಲ್ಲ, ಒಂದ್ ಬೇಬಿ ಆದ್ಮೇಲೆ ಬ್ಯಾಕ್ ಪೇನ್ ಅಂತ ಹೌದು ನಿಜ 100%. ಮ್ಯಾಮ್ ನಂಗೆ ಈಗ C-ಸೆಕ್ಷನ್ ಆಗಿದೆ ಅಂತ ಹೇಳಿ ಆ C-ಸೆಕ್ಷನ್ ಆಗಿರೋರು ಈಗ ಡಾಕ್ಟರ್ ಹತ್ರ ಹೋದ್ರೆ ಫಿಸಿಯೋಥೆರಪಿ ಮಾಡಿ ಅಂತಾರೆ. ಒಂದ್ ಸಿಟಿಂಗ್ ಫಿಸಿಯೋಥೆರಪಿಗೆ 500-1,000 ರೂಪೀಸ್ ಈ ತರ ಹೋಗುತ್ತೆ. ಒಂದ್ ಸಿಟಿಂಗ್ ಹೋಗ್ತಾರೆ, 6 ದಿವಸ ಹೋಗೋಣ, ಯಾಕಂದ್ರೆ 500 ಹೊರಗಡೆ. ಈಗ ನಾವು ಬಂದಾಗ ಅಲ್ಲಿ ಒಂದು 5 ದಿವಸ ಥೆರಪಿ ಸಿಗುತ್ತೆ, 10 ದಿವಸ ಥೆರಪಿ ಸಿಗುತ್ತೆ, ಸ್ವಲ್ಪ ಆರಾಮಿರ್ತಾರೆ. ಸೊ ಇಂಥದ್ದೊಂದು ಮನೇಲಿ ಇದ್ರೆ ಒಂದು ಡಾಕ್ಟರ್ ಇಂತ ಆಗಿರುತ್ತೆ. ಟೆನ್ಷನ್ EMS ಥೆರಪಿ, ನರ್ವಸ್ ಸ್ಟಿಮ್ಯುಲೇಟರ್ ಥೆರಪಿ ಓನಾಗಿ ಬೈ ಮಾಡಿಕೊಂಡು ಅವ್ರ ಮನೇಲಿ ಇರುವಂಥ ಪ್ಯಾರೆಂಟ್ಸಿಗೆ ಹೆಲ್ಪ್ ಆಗುತ್ತೆ. 60 ವರ್ಷ ಮೇಲೆ ಆಗಿರೋರಿಗೆ ಸ್ವಲ್ಪ ವಾಕ್ ಮಾಡಕ್ ಆಗಲ್ಲ, ಬಟ್ ಈ ಥೆರಪಿ ವಾಕ್ ಮಾಡಿದಷ್ಟು ಬೆನಿಫಿಟ್ ಅನ್ನ ಕೊಡುತ್ತೆ. ಮಂಡಿ ಏನು ಸೌದೋಗಿದೆ ಅಂತ ಹಾಗೆ ಬಿಡಕ್ಕಾಗಲ್ಲ. ಕಿಡ್ನಿ ಫಂಕ್ಷನ್ ಆಗಬೇಕು, ಹಾರ್ಟ್ ಫಂಕ್ಷನ್ ಆಗಬೇಕು, ಮೆದುಳಿಗೆ ರಕ್ತ ಸಂಚಾರ ಚೆನ್ನಾಗಿ ಆಗಬೇಕು, ಅವ್ರಿಗೆ ಮೆಮರಿ ಆಕ್ಟಿವ್ ಆಗಿರಬೇಕು. ಇದಿಷ್ಟು ಪ್ರೋಸೆಸ್ ಕೂಡ ಈ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ನಡೆಯುತ್ತೆ. ಅಂದ್ರೆ ಇವಾಗ ಏನೇ ಬೇಕು ಅಂತಂದ್ರೆ ಯಾವ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು ಮ್ಯಾಮ್? ಇದೇ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಇದೇ ನಂಬರಾ? ಇದೇನಿರುತ್ತೆ ಮೇಡಮ್, ಇದೇನಿರುತ್ತೆ ನಂಬರ್ ಕೊಡ್ತೀನಿ. 2 ನಂಬರ್ ಯಾವಾಗಲೂ ಇದೆ ಅಲ್ಲ. ಕಂಪನಿಯ ಕಡೆಯಿಂದ ಕಂಪನಿಯೋ ಹೇಳಿ ನನಗೆ ಅಕಸ್ಮಾತ್ ಇದು ಕಂಪನಿ ಎಲ್ಲ ಐತೆ, ಇಲ್ಲಾಂದ್ರೆ ಆಫೀಸ್ ಎಲ್ಲ ಐತೆ? ಇದು ಆಫೀಸ್ ಬಂದ್ಬಿಟ್ಟು ಬಸವೇಶ್ವರ ಬಸವೇಶ್ವರ ನಗರ. ಓಕೆ. ಸುಮಾರು ಬ್ರಾಂಚ್ಗಳು, ಕಮ್ಮನಹಳ್ಳಿ, ಮಾನಸವಾಡಿ, ಇಲ್ಲಿ ಈ ಸರೌಂಡಿಂಗ್ ಅಲ್ಲಿ ಯಾವುದೇ ಹಲವಾರು ಕಡೆ ನಮ್ದು ಒಂದು ಬಸವೇಶ್ವರ ನಗರ ಕಂಪನಿಯಲ್ಲಿ ನಮ್ಮ ಎಂಟೈರ್ ಕರ್ನಾಟಕ ಕಂಪನಿಯು ಒಂದು 62 ಕಡೆ ನಾವು ಕ್ಯಾಂಪ್ ಮಾಡ್ತಾ ಇರ್ತೀವಿ, 62 ಟೀಮ್ ಮಾಡ್ತಾ ಇರ್ತೀವಿ. ಅವಾಗ ಅದರಲ್ಲಿ ಏನಂತ ಹೇಳಿದ್ರೆ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ನಮ್ಗೆ 10 ದಿವಸ ಸಿಕ್ಕಿದೆ ದೇವರು ಕೊಟ್ಟ ವರಪ್ರಸಾದ ಅಂತ ಬಿಡ್ತಾರೆ. ಯಾಕೆಂದ್ರೆ ಆ ಟೈಮಲ್ಲಿ ಎಲ್ಲರ ಹತ್ರ ಅಮೌಂಟ್ ಇರಲ್ಲ. ಹೌದು. ಹಂಗಾಗಿ ಈ ಇನ್ಸ್ಟ್ರೂಮೆಂಟ್ ಯಾರ್ಯಾರು ಪರ್ಚೇಸ್ ಮಾಡ್ತಾರೆ ಅಂತಾನೆ ಹೇಳ್ಬಿಡ್ತೀವಿ. ಮನೆ ಕೆಲ್ಸಕ್ಕೆ ಹೋಗೋರು ನಮ್ಮ ಪ್ರಾಡಕ್ಟ್ ಅನ್ನ EMI ಆಪ್ಷನ್ ಅಲ್ಲಿ ತಗೊಂಡು ಹೋಗ್ತೀವಿ. EMI ಆಪ್ಷನ್ ಇದೆಯಾ? EMI ಆಪ್ಷನ್ ಬಜಾಜ್ ಫೈನಾನ್ಸ್ ಅಲ್ಲಿ EMI ಆಪ್ಷನ್ ಇದೆ. ಇನ್ನು ಕೆಲವರು EMI ಆಪ್ಷನ್ ತಗೊಂಡು ಹೋಗ್ತಾರೆ, ಇನ್ನು ಕೆಲವರು ಕ್ರೆಡಿಟ್ ಕಾರ್ಡ್ ಸೌಲಭ್ಯ ಇದೆ, ಕ್ರೆಡಿಟ್ ಕಾರ್ಡ್ ಅಲ್ಲಿ ತಗೊಳ್ತಾರೆ. ಇನ್ನು ಕೆಲವರು ಕ್ಯಾಶ್, ಅವ್ರವರು ಅನುಕೂಲ. ಯಾರಿಗೂ ನಾವು ಇನ್ಶೂರೆನ್ಸ್ ಬಗ್ಗೆ ನೀವು ಬಜಾಜ್ ಅಂತ ಹೇಳಿದ್ರಿ, ಇವಾಗ EMI ಇದ್ರಲ್ಲಿ ಬರೀ ಬಜಾಜ್ ಕಂಪನಿ ಒಂದೇನಾ? ಅದಕ್ಕೆ ಇನ್ನೊಂದು ಏನನ್ನ ಇನ್ನೊಂದು ಬಜಾಜ್ ಕಂಪನಿ ಇದೆ, ಟೈಪ್ ಆಗಿದೆ ಕಂಪನಿ. ಆತರ ಯಾವ್ದು ಇಲ್ಲ, ಆತರ ಯಾವ್ದಿಲ್ಲ. ಎಲ್ಲ ಮಾಡ್ಕೊಂಡಾಗ ಕನ್ಫ್ಯೂಸ್ ಆಗುತ್ತೆ. ಒಂದು ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ, ಒಬ್ಬರು ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ, ಕೆಲವ್ರದ್ದು ಅದ್ರಲ್ಲಿ ಏನೋ ಡಿಫಾಲ್ಟ್ ಆಗಿರುತ್ತೆ, ಕೆಲವ್ರದ್ದು ಇದ್ರಲ್ಲಿ ಏನೋ ಬೆಟ್ಟ ಆಗಿರುತ್ತೆ. ಅದಕ್ಕೆ ಒಂದು ಒಂದನ್ನ ಮಾಡ್ಕೊಡ್ಬೇಕಾದ್ರೆ ನಾವು ಕಂಪನಿ ಲಾಂಗ್ ಟೈಮಿಂದ ಒಬ್ಬರದ್ರ ಟೈಮ್ ಇಟ್ಕೊಡ್ಬೇಕಂದ್ರೆ ಯಾರಿಗೆ ನಾಳೆ ಏನಾದ್ರು ಪ್ರಾಬ್ಲಮ್ ಆದ್ರೆ
ಒಂದೇ ಕಡೆ ನಾವೇನಾದ್ರೂ ಇಟ್ಕೊಳ್ಬೋದು, ಅವ್ರು ಮಾಡಿದ್ರೆ ಇವ್ರು ಮಾಡಿದ್ರೆ ಅನ್ನೋದಿಲ್ಲ. ಯಾಕಂದ್ರೆ ಇದು ಬ್ರ್ಯಾಂಡೆಡ್ ಕಂಪನಿ. 7 years ಕಂಪ್ಲೀಟ್ ಆಗಿ 12th year ಕಾಲಿಡ್ತಾ ಇದ್ದಾರ. ಹಾಗಾಗಿ ಇಲ್ಲಿವರೆಗೂ ಜನ ಎಲ್ಲ ಖುಷಿಯಾಗಿದ್ದಾರೆ, ಯಾವುದೇ ರೀತಿ ಬ್ಲಾಕ್ ಮಾಡ್ತಿಲ್ಲ. ಹಾಗಾಗಿ ಎಲ್ಲರೂ ಖುಷಿಯಿಂದ ಈ ಥೆರಪಿಯನ್ನ ಮಾಡ್ಕೊಂಡಿದ್ದೀವಿ. ಜನಗಳು ಗೆಲ್ಬಾರ್ರೆ ಸಾಕು, ಎಲ್ಲರೂ ಚೆನ್ನಾಗಿದ್ದಂಗೆ. ಅದೇ ಮತ್ತೆ 5 days ಎಕ್ಸ್ಟೆಂಡ್ ಮಾಡಿದ್ರೆ ಮತ್ತೆ 5 days 5 days ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲೇ ಇರ್ತೀರಾ. ಇವಾಗ ಮ್ಯಾಮ್ ಇಲ್ಲಿಗೆ ಬರ್ತಾರಲ್ಲ, ಅವ್ರಿಗೆ ಮಿನಿಮಮ್ ಎಷ್ಟು ದಿನ ಹೇಳ್ತೀರಾ? 10 ದಿವಸ ಇರ್ತೀವಿ. 10 ದಿನ. ಅಕಸ್ಮಾತ್ ಗೊತ್ತಿರ್ಲಿಲ್ಲ, ಇವಾಗ ಒಂದ್ 15 ದಿನ ಇರ್ತೈತೆ ಇದ್ ಕ್ಯಾಂಪ್ ಅಂತಾನೆ, ನಮಗೆ ಗೊತ್ತಿರ್ಲಿಲ್ಲ, ಒಂದ್ 5 ದಿನ ಆದ್ಮೇಲೆ ಬಂದು ಇನ್ನೊಂದ್ 10 ದಿನ ಅಂತ ಇರುತ್ತೆ ಅಂತ ಹೇಳಿದ್ರೆ ನಾವು ಮತ್ತೆ ಎಲ್ಲಿ ಹೋಗ್ತೀವೋ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತೀವಿ ಸರ್. ನೀವು ಅಲ್ಲಿ ಬಂದು ಈಗ ಏನ್ ಮಾಡ್ತೀವಿ ಅಂದ್ರೆ, ಈಗ ಎಲ್ಲರದ್ದು ನಂಬರ್ ತಗೊಳ್ತೀವ, ಅದನ್ನ ಒಂದು ಗ್ರೂಪ್ ಆಗಿ ಮಾಡ್ತೀವಿ. ಆ ಗ್ರೂಪ್ ಮಾಡ್ಕೊಂಡಾಗ ಇವತ್ತಿನ ಯಾರಿಗೂ ಪೇನ್ ಇಲ್ಲ, ನಾಳೆ ಅದು ಮೊಬೈಲ್ ಅಲ್ಲಿ ಇಂಥ ಅಡ್ರೆಸ್ ಅಲ್ಲಿ ನಡೆಯುತ್ತೆ ಅಂತ ಹೇಳಿ ನಾವು ಲೊಕೇಶನ್ ಹಾಕ್ಬೇಕಾದ್ರೆ ಅಲ್ಲಿಂದ 10 ದಿವಸ ಬಂದು ಪ್ರಯತ್ನ ಪಟ್ಟು ಅಟ್ಲೀಸ್ಟ್ ಅವ್ರು ಬಜಾಜಿನಲ್ಲಿ ನಾನು ತಗೊಂಡು ಹೋಗ್ತಾರೆ. ಅದಕ್ಕಾಗಿ ಒಂದು ಗ್ರೂಪ್ ಮಾಡ್ತೀವಿ. ಇನ್ನು ಕೆಲವರು ಗ್ರೂಪ್ ನಮ್ಗೆ ಇಷ್ಟ ಇಲ್ಲ ಅನ್ನೋದು ಲೆಫ್ಟ್ ಆಗ್ತದೆ, ಅವ್ರಿಗೆ ಏನು ತೊಂದರೆ ಇಲ್ಲ, ಹೋಗೋರು ಹೋಗ್ಬೋದು. ಈಗ ನಮ್ಗೆ ಯಾರಿಗೆ ಇದ್ರ ಬಗ್ಗೆ ಒಳ್ಳೆ ಒಳ್ಳೆ ಮಾಹಿತಿ ಸಿಗುತ್ತೆ, 10 days ತಗೊಳ್ಳೇಬೇಕು. 90 days ಒಂದು ಕೋರ್ಸ್, 60 ವರ್ಷ ಮೇಲೆ ಆಗಿರೋರಿಗೆಲ್ಲ 90 days ಒಂದು ಕೋರ್ಸ್. ಯಾಕಂದ್ರೆ 3 ತಿಂಗಳು ನಾವು ವಾಕಿಂಗ್ ಮಾಡ್ಬೇಕು. 10 ದಿವಸ ವಾಕಿಂಗ್ ಮಾಡಿಬಿಟ್ರೆ ಏನ್ ಯೂಸ್ ಇರುತ್ತೆ? 10 ದಿವಸ ನಮ್ಮದೇ ಚೆನ್ನಾಗಿದೆ ಆತರ. ಅವಾಗ 8% ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಆರಾಮಿರುತ್ತೆ. ನೆಕ್ಸ್ಟ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ಬೇಕಲ್ವಾ? ಈಗ ಹೇಗೆ ನಾವು ಏನೇನು ಫುಡ್ ತಗೊಳ್ತೀವಿ, ತರಕಾರಿ, ಸೊಪ್ಪು, ಹಣ್ಣುಗಳು, ಏನು ಇದ್ರು ಫಸ್ಟ್ ಹೋಗೋದೇ ಬ್ಲಡ್ಡಿಗೆ. ಅವಾಗ ಬ್ಲಡ್ ಎಷ್ಟು ಕೊಳೆಯಾಗಿರುತ್ತೆ, ಎಲ್ಲೆಲ್ಲಿ ಹೆಬ್ಬು ಕಟ್ಟಿರುತ್ತೆ, ಎಲ್ಲಿ ನಿಧಾನ ಜರ್ನಿ ಮಾಡುತ್ತೆ, ಮತ್ತೆ ನಿಧಾನ ಜರ್ನಿ ಮಾಡೋ ಕಡೆ ಎಷ್ಟು ಪೇಯ್ನ್ ಇರುತ್ತೆ. ಕ್ಲಾಟಿಂಗ್ ಇರೋ ಕಡೆ ಕೆಲವು ಕೈ ಎತ್ತಕ್ಕಾಗಲ್ಲ, ಕೈ ಹಿಂದೆ ಹೋಗಲ್ಲ ಅಂತಾರೆ. ಮೇನ್ ಪಾರ್ಟ್ ಬ್ಲಡ್ ಸರ್ಕ್ಯುಲೇಷನ್. ಈ ಕೈ ಎತ್ತುತ್ತಾರೆ, ಅವಾಗ ಈ ಕೈಗೆ ಏನು 10 ವರ್ಷ ಆಗಿರುತ್ತಾ? ಏನಿಲ್ಲ, ನಾವು ಹುಟ್ಟಬೇಕಾದ್ರೆ ನಮ್ಮ ಎಂಟೈರ್ ಬಾಡಿ ಏಜ್ ಆಗಿರುತ್ತೆ ಅದೇ ತರ. ಅವಾಗ ಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಫುಡ್ ಬಳಸ್ತಾರೆ. ಓಕೆ ಮೇಡಮ್, ಇನ್ಕ್ಲೂಡ್ ಇವಾಗ JNS ಸ್ಕೂಲ್ ಓನರ್ ಇದಿರಲ್ಲ, ಅವ್ರಿಗೆ ಥ್ಯಾಂಕ್ಸ್, ಧನ್ಯವಾದ ಎಲ್ಲರಿಗೂ. ಯಾಕಂದ್ರೆ ಇಷ್ಟು ಜನ ಎಲ್ಲರೂ. ನನ್ನ ಹೆಸರು ಅಮ್ಮು. ಯಾವಾಗ ಕೇಳ್ತೀರ? ಚೆನ್ನಾಗೈತೆ ಮ್ಯಾಮ್, ನಿಮ್ಮ ಹೆಸರು ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ. ಗೈಡ್ ನೀವೇನು ಇವಾಗ ಹೇಳಿಕೊಡಿಲ್ಲ ಜನಗಳಿಗೂ ಅದು ಈಗ ತಲುಪ್ಲಿ, ಗೊತ್ತಾಗ್ಲಿ. ನಿಮ್ಗೂ ಒಳ್ಳೆ ಹೇಳಿ ಮ್ಯಾಮ್, ಎಲ್ಲರಿಗೂ ಗೊತ್ತಾಗ್ಲಿ. ಏನಂದ್ರೆ ಸೀನಿಯರ್ ಸಿಟಿಸನ್ಸ್ ಏನ್ ಎಲ್ಲರೂ ಕೇಳ್ತಿರ್ತೀರ, ಏನ್ ಗೊತ್ತಾ, ಅದೇ ಹೇಗೆ ನೀವು ನಗ್ನಗ್ತಾ ಮಾತಾಡ್ತಾ ಇರ್ತೀರಾ, ಎಲ್ಲರಿಗೂ ಯಾರಿಗೂ ಹರ್ಟ್ ಆಗುತ್ತೆ. ಆಲ್ರೆಡಿ ಅವ್ರ ಮನೆಗೆಲ್ಲ ಹರ್ಟ್ ಆಗಿ ನೋವು ಬಂದು ಹೌದು. ಈ ಕಾಯಿಲೆ ಹೇಗೆ ಬರುತ್ತೆ ಅಂತ ನಾನು ಕ್ವಶನ್ ಕೇಳ್ತಾ ಇರ್ತೀನಿ. ನಿಮ್ಗೆ ಯಾಕೆ ಶುಗರ್ ಬಂತು ಅಂತ ಕೇಳ್ತಾ ಇರ್ತೀನಿ. ನನಗೆ 4 ವರ್ಷ ಆಯ್ತಮ್ಮ. ಏನಕ್ಕಾಗಿ ಬಂತು? ನನ್ನ ಸೊಸೆಯಿಂದ ಬಂತು, ನನ್ನ ನಾಳೆಯಿಂದ ಬಂತು ಅಂತ, ಮಗಳಿಂದ ಬಂತು, ಮಗನಿಂದ ಬಂತು ಅಂತ ಹೇಳ್ತಾರೆ. ಮೇಲೆ ಏನ್ ರೀಸನ್ ಅಂತ ಕೇಳ್ಬೇಕಾದ್ರೆ ಅವ್ರು ಹೇಳೋದು ಬೆಳಗ್ಗೆ ಹೋಗ್ಬೇಕಾದ್ರೆ ಮಗ ಮಮ್ಮಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿಲ್ಲ ಕಣಮ್ಮ, ಮತ್ತೆ ನಂಗೆ ಅದೇ ಯೋಚನೆ ಅಲ್ಲಿ ಕ್ರಿಯೇಟ್ ಆಗುತ್ತೆ ಮಾಡಿ. ಏನ್ ನೋಡಿ, ಅವ್ರಿಗೆ ಜಾಸ್ತಿ ಆದಷ್ಟು ಮೆಡಿಸಿನ್ ಎಲ್ಲಿದೆ ಅಂತ ಹೇಳಿದ್ರೆ ತನ್ನ ಮಕ್ಕಳ ಹತ್ರನೇ. ಹೌದು. ನನ್ನ ಮಗ ಹೇಳ್ಬಿಟ್ಟು ಹೋಗಿಲ್ಲ ಅಂತ ಹೇಳಿದ್ರು ಅಲ್ಲಿ ಶುರು ಆಗುತ್ತೆ ಅವ್ರಿಗೆ ಶುಗರ್. ಅವಾಗ ಏನಂದ್ರೆ ಪಾಪ ಹೋಗ್ಬಿಟ್ಟು ಬರ್ತೀನಿ, ಸಂಜೆ ಮಾತ್ರೆ ಬೇಕಾ ಮಮ್ಮಿ, ಹೋಗ್ಬಿಟ್ಟು ಬರ್ತೀನಿ ಮಾತ್ರೆ ಬೇಕಾ, ಸಂಜೆ ಏನಾದ್ರು ಬೇಕಾ, ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿ ಹೋದಾಗ ಅವ್ರಿಗೆ BP ಮೆಡಿಸಿನ್, ಶುಗರ್ ಮೆಡಿಸಿನ್ ನಾವು ಮೆಡಿಕಲ್ ಹೋಗಿ ತಗೋಸಿದ್ರೆ ಮನೇಲೆ ಇದೆ, ಅದು ಪ್ರೀತಿಯಿಂದನೇ ಇದೆ. ಪ್ರೀತಿಯೇ ಇದೆ. ಅದಕ್ಕೆ ಮ್ಯಾಮ್ ನಾವು ಹೇಗೆ ಟ್ರೀಟ್ ಮಾಡ್ತೀವಿ, ನಾವು ಹೇಗೆ ಇದನ್ ಮಾಡ್ಕೋತೀವಿ, ಅದಂತೂ ನಮ್ಗೆ ಎಷ್ಟೊಂದು ಜನ ಪೇಷನ್ಸ್ ಹಾಗೆ ಏನಂದ್ರೆ ಇದು ಪಬ್ಲಿಕ್ ಮಾಡೋದ್ರಿಂದ ಮ್ಯಾಮ್ ಎಲ್ಲರಿಗೂ ಈ ಇನ್ಶೂರೆನ್ಸ್ ತಗೊಳ್ಳೋದಕ್ಕೆ ಆಗುತ್ತೆ ಅಂದ್ರೆ ಆಗಲ್ಲ. ಹೌದು, ನಿಜ. ಆಗುತ್ತೆ ಕೆಲವರಿಗೆ. ಅಟ್ಲೀಸ್ಟ್ ಈ ತರ ಪಬ್ಲಿಕ್ ಅಲ್ಲಿ ಯಾರೋ ಒಬ್ಬರಿಗೊಬ್ಬರು ಬೇಡಿ ಅವ್ರಿಗೆ 10 ದಿವಸ ತರಬೇತಿ ಸಿಗುತ್ತಲ್ಲ, ಹೌದು, ಖುಷಿ ಆಗೋದು. ಬ್ಲೆಸ್ಸಿಂಗ್ಸ್ ಇದೆ. ಯಾರೋ ಪುಣ್ಯಾತ್ಮರು ಎಲ್ಲಿಂದನೂ ಗೊತ್ತಾ 10 ದಿವಸ ಥೆರಪಿ ಕೊಟ್ರಪ್ಪ, ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಂತ ಹೌದು. ನಮ್ಮ ಕಂಪನಿಗೆ ಬೆಳ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಖಂಡಿತ ಮ್ಯಾಮ್, ನಾವು ಎಲ್ಲರಿಗೂ ತಲುಪಿಸ್ತೀವಿ. ಎಲ್ಲ ಕಡೆನೂ ಇದೇ ತರನೇ ಒಳ್ಳೆ ಇದನ್ನ ಕೊಡಿ, ಅದೊಂದು ಖುಷಿ. ನೆಕ್ಸ್ಟ್ ನಿಮಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇದನ್ನ ಎಲ್ಲರಿಗೂ ಕೂಡ ತಿಳಿಸ್ಬೇಕು ಅನ್ನೋ ಮನೋಭಾವ ಇದೆ ಅಲ್ಲ, ಹಾಗಾಗಿ ಎಲ್ಲರೂ ಆರೋಗ್ಯ ಹತ್ರ ಒಳ್ಳೊಳ್ಳೆ ಇದಿದೆ ನಮಗೂ ಹೇಳಿಲ್ಲ. ಇನ್ನ ಹೊಸ ಬಾಕ್ಸ್ ಮ್ಯಾಮ್ ಅನ್ಬಾಕ್ಸ್ ಮಾಡಿಲ್ವಾ? ಇಲ್ಲ ಇವಾಗಲೇ ಅನ್ಬಾಕ್ಸ್ ಮಾಡ್ತಾ ಇರೋದು. ಕೊಟ್ಟಿದ್ದಾರೆ. ಹಾ, ಹಾಗಾಗಿ ಯಾಕಂದ್ರೆ ಈ ಡೆಮೋ ತೋರಿಸ್ಬೇಕಾದ್ರೆ ಡೆಮೋ ಮಿಷನ್ ನಮ್ಗೆ ಕೊಟ್ರ ಅಂತ ಹೇಳಿ ಹೇಳ್ತಾರಲ್ವಾ, ಅಂತ ಅದಕ್ಕೆ ಹೇಗಿರುತ್ತೆ ಬಾಕ್ಸ್ ಒಳಗೆ ಓಕೆನಾ, ಬಾಕ್ಸ್ ಒಳಗಡೆ ಮೇನ್ ಆಗಿ ಇದನ್ನ ಯಾರು ಮಾಡಬಾರ್ದು ಅನ್ನೋದು ಹಾಕಿರ್ತಾರೆ. ಇಲ್ಲಿ ಹಾಕಿರ್ತೀರಾ? ಯಾಕಂದ್ರೆ ಇದು ತುಂಬಾ ದೊಡ್ಡ ಕಂಪನಿ ಇರೋದ್ರಿಂದ ಪ್ರೆಗ್ನೆಂಟ್ ಅವ್ರು ಮಾಡೋದ್ರಿಂದ, BBT ಆಗಿರೋರು ಮಾಡೋದಿಲ್ಲ, ಪೇಸ್ ಮೇಕರ್ ಮಾಡೋದಿಲ್ಲ, ಮತ್ತೆ ಪದೇ ಫಿಟ್ಸ್ ಬರುತ್ತೆ ಅವರು ಮಾಡೋದಿಲ್ಲ. ಬೇರೆ ಹಾರ್ಟ್ ಆಪರೇಷನ್ ಆಗಿದೆ ಅಂದ್ರೆ 6 month ಎಮೋ ನಾವು ಥೆರಪಿನ ಕೊಡ್ತೀವಿ. ಮತ್ತೆ ಈಗ ಹಾಟ್ ಪೇಷಂಟ್ಸ್ ಇರೋರಿಗೆಲ್ಲ ಮಾಡ್ಬೋದು.
ಇದೇನಂತ ಹೇಳಿದ್ರೆ ಹಾಕಿರ್ತಾರೆ. ಇದರಲ್ಲಿ 4 ಪ್ಯಾಚ್ ಬರುತ್ತೆ. ಆ 4 ಪ್ಯಾಚ್ ಅನ್ನು ನಾವು ಹೇಗೆ ಹಾಕ್ಬೋದು ಅಂದ್ರೆ, ಸರ್ವಿಕಲ್ ಪ್ರಾಬ್ಲಮ್ ಇರೋರು ಈ ತರ ಹಾಕೊಳ್ಬೋದು, ಮತ್ತೆ ಕೈಯಲ್ಲಿ ಪೇನ್ ಇದ್ರೆ ಈ ತರ ಹಾಕೊಳ್ಬೋದು, ಮತ್ತೆ ಶೋಲ್ಡರ್ ಪೇನ್ ಇದ್ರೆ, ಮತ್ತೆ ಪೋರ್ಷನ್ ಶೋಲ್ಡರ್ ಇದ್ರು ಕೂಡ ಶೋಲ್ಡರ್ಗೆ ಹಾಕೊಳ್ಬೋದು. ಬ್ಯಾಕ್ ಪೇನ್ ಇತ್ತು ಅಂತ ಹೇಳಿದ್ರೆ ಬ್ಯಾಕ್ ಪೇನಿಗೆ ಯೂಸ್ ಆಗುತ್ತೆ. ನೀ ಜಾಯಿಂಟ್ ಪೇನ್ ಇತ್ತು ಅಂದ್ರೆ ಜಾಯಿಂಟ್ ಪೇನಿಗೆ ಹೆಲ್ಪ್ ಆಗುತ್ತೆ. ಮತ್ತೆ ಕಾಫ್ ಮಸಲ್ಸ್ ಅಲ್ಲಿ ವೆರಿಕೋಸ್ ಪೇನ್ ಇತ್ತು ಅಂತ ಹೇಳಿದ್ರೆ ಈ ತರ ಯೂಸ್ ಮಾಡ್ಬೋದು. ಮತ್ತೆ ಇದರಲ್ಲಿ ಡೀಟೇಲ್ಸ್ ಎಲ್ಲ ಇರೋದ್ರಿಂದ ಇನ್ಸ್ಟ್ರೂಮೆಂಟ್ ಬೈ ಮಾಡ್ಕೊಳ್ಳೋರಿಗೆ ಏನೋ ತೊಂದರೆ ಇಲ್ಲ. ಮತ್ತೆ ಇದರಲ್ಲಿ ಹೇಳಿದ್ರೆ ಕ್ಲಾಸ್ ಬಿ ಸರ್ಟಿಫಿಕೇಟ್ ಇರೋದ್ರಿಂದ ಡಾಕ್ಟರ್ ಅಲ್ಪನೆ ಇಲ್ಲದೆ 8 ವರ್ಷ ಮಕ್ಕಳು ಕೂಡ ಈ ಥೆರಪಿಯನ್ನು KTS ಚಿಲ್ಡ್ರನ್ಸ್ ಸೈಡ್ ಎಫೆಕ್ಟ್ ಇಲ್ಲ. 8 years above. ಹಾಂ, ಬಾಕ್ಸ್ ಒಳಗೆ ಬಾಕ್ಸ್, ಮತ್ತೆ ಅದ್ರ ಒಳಗಡೆ ಬಾಕ್ಸ್, ಮತ್ತೆ ನಮ್ಮ ಪ್ರಾಡಕ್ಟ್ ಹೇಗೆ ಇದನ್ನ ನಾವು ಎಲ್ಲಿ ಬೇಕಾದ್ರೂ ತಗೊಂಡು. ಮತ್ತೆ ಈಗ ಇಂಜೆಕ್ಷನ್ ಜೊತೆಯಲ್ಲಿ ನಮಗೆ ಒಂದು ಅಡಾಪ್ಟರ್ ಇರುತ್ತೆ ವಿತ್ ಕೇಬಲ್ ಇರುತ್ತೆ. ಇದರಲ್ಲಿ 4 ಪ್ಯಾಚಸ್ ಬರುತ್ತೆ. ಅದು ಸಿಂಬಲ್ ಶೋಲ್ಡರ್ಗೆ, ಪೇನಿಗೆ ಹಾಕೊಳ್ಬೇಕು ಅಂತ ಮ್ಯಾನ್ಯುವಲ್ ಬುಕ್ ಇರುತ್ತೆ. ಮತ್ತು ವ್ಯಾರಂಟಿ ಕಾರ್ಡ್ ಇರುತ್ತೆ, 2 years ವ್ಯಾರಂಟಿ ಕಾರ್ಡ್ ಇರುತ್ತೆ. ಅದನ್ನು ನಾವು ಮಾಡ್ಕೊಳ್ಬೋದು. ಮತ್ತು ಇದರಲ್ಲಿ ಬದುಕು ಮಾಡ್ಕೊಳ್ಳೋಕ್ಕಾಗಲ್ಲ, ಏಜ್ ಆಗಿರೋರಿಗೆ ರಿಮೋಟ್ ಇರುತ್ತೆ. ಇಷ್ಟೆಲ್ಲ ಹಾಕ್ಕೊಂಡು ರಿಮೋಟಲ್ಲಿ ಮಾಡ್ಕೊಳ್ಬೇಕು. ಮತ್ತು 2 ಜಾಕ್ ವೈರ್ ಇರುತ್ತೆ. ಈ 2 ಜಾಕ್ ವೈರ್ ಏನಕ್ಕೆ ಅಂತ ಹೇಳಿದ್ರೆ ಪ್ಯಾಚಿಗೆ ಬರುತ್ತೆ, ಇದು ಹ್ಯಾಂಡ್ ಗ್ಲೌಸಿಗೆ ಬರುತ್ತೆ. ಮತ್ತು ಇದು ಇನ್ನೊಂದು ವಿಷಯ ಏನಂದರೆ, ಆನ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ P1 ಅಂತ ಹೇಳಿ ಬರುತ್ತೆ. ಇದು ಮಸಲ್ಸ್ ರಿಲೇಟೆಡ್. ನಮ್ಮ ಎಂಟೈರ್ ಮಾಂಸಖಂಡಗಳಲ್ಲಿ ಪೇನ್ ಇದೆ, ವೆರಿಕೋಸ್ ಪೇನ್, ರಕ್ತ ಸಂಚಾರ ಇಲ್ಲ ಅಂತ ಹೇಳಿದ್ರೆ ಬೀನ್ ಕಂಡ ನೋವಿಂದ ಶೋಲ್ಡರ್ ಪೇನ್ ಅಂತ ಕ್ಲಿಯರ್ ಮಾಡುತ್ತೆ. ಮತ್ತು ಇದನ್ನು ಪ್ಲಸ್ ಮಾಡಬೇಕಾದ್ರೆ ನಮಗೆ ಪ್ರೋಗ್ರಾಮ್ 2 ಬರುತ್ತೆ. ಇದು BP ಶುಗರ್ಗೆ, ಈಗ ನಾವು ಟ್ಯಾಬ್ಲೆಟ್ ತೊಗೊಳ್ತೀವಿ, ಶುಗರ್ ಸ್ಲೋ ಆಗಿದೆ, ಥೈರಾಯ್ಡ್ ಇದೆ, BP ಇದೆ, ಕ್ರೋನಿಕ್ ಡಿಸೀಸ್ಗಳನ್ನ ಇದನ್ನು ಮಾಡ್ಕೊಂಡು ಅವಾಗ 2 in 1 ಆಪ್ಷನ್ ಇದೆ. ಇದೇನಂದರೆ ಬ್ಯಾಟ್ರಿ ಸಿಸ್ಟಮಲ್ಲಿ ಒಂದು ಸರಿ ಥೆರಪಿಯನ್ನು ಫುಲ್ ಚಾರ್ಜ್ ಆಯಿತು ಅಂತ ಹೇಳಿದ್ರೆ 6 ಜನ ನಾವು ಥೆರಪಿಯನ್ನು ಮಾಡ್ಬೋದು. ಇಲ್ಲಿಂದ ಎಷ್ಟು ನಿಮಿಷ ಮಾಡ್ತೀವಿ? ಮಿನಿಮಮ್ ಒಬ್ಬರಿಗೆ 30 ನಿಮಿಷ. ಓಕೆ, ಇವಾಗ ಮಾರ್ನಿಂಗ್ ಮಾಡ್ಕೊಂಡಿರ್ತಾರೆ. ಮಾರ್ನಿಂಗ್ ಮಾಡಿದ್ರು ಎಷ್ಟು ಅವರ್ಸ್ ಗ್ಯಾಪ್ ಕೊಟ್ಟು ಮತ್ತೆ ಇನ್ನೊಂದ್ಸರಿ ಮಾಡ್ಬೋದು. ಅಂದ್ರೆ 1 day 2 ಮಾಡಿದ್ರಿಂದ 2 ಸರಿ ಮಾಡ್ಬೋದು. ತುಂಬ ಸಿಕ್ಕಾಗಿದ್ದಾರೆ, ನಡೀಲಿಕ್ಕೆ ಆಗಲ್ಲ, ನಾವ್ಯಾವ್ರನ್ನ ವಾಶ್ರೂಮ್ ಕರ್ಕೊಂಡು ಹೋಗ್ಬೇಕು, ಸ್ನಾನ ಮಾಡಿಸ್ಬೇಕು ಅಂತ ಹೇಳಿದ್ರು ಅವರಿಗೆಲ್ಲರೂ ಕೂಡ ನಾವು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಥೆರಪಿನ ಕೊಡ್ಬೋದು. ಈಗ 5 years ನಾವು ಗ್ಯಾಪ್ ಕೊಡಿಸ್ಬೇಕು. ಸ್ಟೂಡೆಂಟ್ಸ್ ಪೇನ್ ಇದೆ, ಶುಗರ್ ಇದೆ, ಬಾಟಲ್ ಇದೆ ಅಂದರೆ ಅವರೆಲ್ಲ 1 time ಮಾಡ್ಕೊಂಡು ಒಳ್ಳೆ ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ಆರಿಸ್ಬೇಕು. ಇನ್ನು ಮಾರ್ನಿಂಗ್ ಮಾಡ್ಕೊಟ್ರೆ 5 years ಗ್ಯಾಪ್ ಇದೆ. ನೆಕ್ಸ್ಟ್ ನಾವು ಮಾಡ್ಕೊಳ್ತೀವಿ ಗ್ಯಾಪ್ ಬೇಕು. ನಾನು ಇವಾಗ ನಾವು ಪ್ರಾಡಕ್ಟ್ಸ್ ತಗೋತೀವಿ ಅಂತ, ಅವಾಗ ನೀವು ಯಾರನ್ನೇ ಡಿಸ್ಕೌಂಟ್ ಕೊಡ್ತೀರಾ? 10 members ತಗೋತಾರೆ ಅಂತ ಮಾಡಿ. ಮ್ಯಾಮ್, ಇದು JNS ಸ್ಕೂಲ್, ಪಬ್ಲಿಕ್ ಸ್ಕೂಲಲ್ಲಿ ಪ್ಯಾರೆಂಟ್ಸ್ಗಾಗಿ ಮಾಡ್ತಾ ಇರೋದು ಇದರಲ್ಲಿ. ಓಕೆನಾ? ಇದು ಮಿಷನ್ ಕಾಸ್ಟ್ ಮಾತ್ರನೇ 18,500 ಇದೆ. ಲಾಸ್ಟ್ ಎಲ್ಲ 19 ಇತ್ತು, 18,500 ಇದೆ. ಬಟ್ ಇದ್ರ ಜೊತೆಲಿ ಆ್ಯಡ್ ನೋಟ್ಸ್ ಏಜ್ ಆಗಿರೋದು ಕೊಡಲೇಬೇಕು ಅಂತ ಹೇಳಿ ಕೆಲವು ಕಡೆ ಇದನ್ನು ನಾವು ಕೊಡ್ತೀವಿ, ಕೆಲವು ಕಡೆ ಕೊಡೋಲ್ಲ. ಯಾಕೆಂದರೆ ಕಂಪನಿಗೆ ತುಂಬ ಲಾಸ್ ಆಗುತ್ತೆ ಅಲ್ವಾ, ಹಾಗಾಗಿ JNS ಸ್ಕೂಲು, ಪಬ್ಲಿಕ್ ಸ್ಕೂಲು ಮತ್ತು ಜನಗಳಿಗೆ ಅನುಕೂಲ ಆಗಬೇಕು ಅಂತಂದು ಇಲ್ಲಿ ಅಲಾಟ್ ಮಾಡಿದ್ದಾರೆ, ಹಂಗಾಗಿ. ಬಟ್ ಇದು 1,700 ರೂಪಾಯಿ ಇದೆ ಹ್ಯಾಂಡ್ ಗ್ಲೌಸ್, 1,700 ರೂಪಾಯಿ ಮತ್ತು 20,200 ರೂಪಾಯಿ ಇದೆ. ಈಗ ಈ ನಮ್ಮ ಪ್ಯಾರೆಂಟ್ಸಿಗಾಗಿ ನೀವು ಡಿಸ್ಕೌಂಟ್ ಮಾಡಿ ಕೊಡಲೇಬೇಕು ಅಂತ ಹೇಳಿ ಅದೇ 18,500 ವಿತ್ ಹ್ಯಾಂಡ್ ಗ್ಲೌಸಸ್ ಇರಿಸಿ 1,700 ರೂಪಾಯಿ ಡಿಸ್ಕೌಂಟ್ ನಾವು ಮಾಡಿ ಕೊಡ್ತೀವಿ. 1,700 18,500 18,500 ಇರ್ತಾರೆ. ಸೀನಿಯರ್ ಸಿಟಿಸನ್ಗೆ ಸ್ವಲ್ಪ ತುಂಬ ಹೆಲ್ತ್ ವೀಕ್ ಆಗಿ ಹೊರಗಡೆ ಎಲ್ಲ ಖರ್ಚು ಮಾಡ್ಕೊಂಡು ಬರ್ತಾರೆ. ಕಂಪ್ನಿಗಳಲ್ಲೇ ತಗೋತೀರಾ ಅಂದ್ರೆ 20 ನೀವು ಹೇಳಿದ ರೇಟ್ ಆಮೇಲೆ ಸ್ಟೋಕ್ ಆಗಿ ಬರ್ತಾರೆ, ಕಳ್ಕೊಂಡಿರ್ತಾರೆ, ಏನೋ ಒಂದು ಅಪಘಾತ ಆಗಿರುತ್ತೆ. ಈಗ ಅವ್ರಿಗೆಲ್ಲ ಕಂಪನಿ ಪರವಾಗಿ ಕಂಪನಿ ಆ ಟೈಮಲ್ಲಿ ಅವ್ರಿಗೆ ಏನು ಇರುತ್ತೆ ಹೆಚ್ಚು ಕಮ್ಮಿ ಏನಿದೆ ಸ್ವಲ್ಪ ಅವ್ರಿಗೆ ಹೆಚ್ಚು ಕಮ್ಮಿ. ಯಾಕೆಂದರೆ ಎಲ್ಲರಿಗೂ ಒಂದೇ ಥರ ಕೊಟ್ಟಾಗ ಕಂಪನಿ ಲಾಸ್ ಆಗಬಾರ್ದು. ಅದೇ ಸಮಯ ಎಲ್ಲರಿಗೂ ಟ್ರೀಟ್ ಮಾಡ್ತೀವಿ ಅಂತ ಹೌದು, ಪಾಪ ಎಲ್ಲ ದುಡ್ಡುಗಳು ಸ್ಟೋಕ್ ಆದರೆ 5 ಲಕ್ಷ ಖರ್ಚು ಮಾಡಿ ದುಡ್ಡು ಕೊಡ್ತಾರೆ.
ಒಂದು ಹಾರ್ಟ್ ಅಟ್ಯಾಕ್ ಆಯಿತು ಅಂದ್ರೆ ಅವ್ರಿಗೆ 6 ಲಕ್ಷ ಖರ್ಚು ಮಾಡಿ ಅಂಥವ್ರಿಗೆ ಕಂಪನಿ ಏನು ಮಾಡುತ್ತೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸರ್ ಜೊತೆ ಮಾತಾಡ್ಸ್ಕೊಕ್ಕೆ ಗೊತ್ತಿಲ್ಲ.